ಯೋಗ ಜಗತ್ತಿಗೆ ಭಾರತ ನೀಡಿದ ವಿಶೇಷ ಕೌಶಲ್ಯ. ದೇಹ ಮನಸ್ಸುಗಳನ್ನು ಬೆಸೆಯುವ ಈ ಪ್ರಾಚೀನ ಪರಂಪರೆಯ ಯೋಗ ಪ್ರದರ್ಶನಕ್ಕೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಸಾಕ್ಷಿಯಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ. ಯೋಗ ದಿನಾಚರಣೆಗಾಗಿ ಅಚ್ಚುಕಟ್ಟಾಗಿ ಸಿದ್ಧಗೊಂಡಿರುವ ಶಾಲಾ ಆವರಣ, ಯೋಗ ದಿನಕ್ಕಾಗಿ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಪ್ರಾಂಶುಪಾಲರು, ಯೋಗ ಪ್ರದರ್ಶನ ನೀಡುತ್ತಿರುವ ಗಣ್ಯರು ಮತ್ತು ಮಕ್ಕಳು. ಕೇಂದ್ರ ಆಯುಷ್ ಸಚಿವಾಲಯ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಇದೇ 21ರಂದು ಆಯೋಜಿಸಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶಾಲೆಯ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮಾನವ ಸರಪಳಿ ರಚಿಸುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನ ಐಡಿವೈ ಲಾಂಛನ ಪ್ರದರ್ಶಿಸಿದರು. ಇದೇ 21ರಂದು ನಡೆಯಲಿರುವ ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿದ್ದ ಈ ಯೋಗ ಪ್ರದರ್ಶನಕ್ಕೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಪ್ರಾದೇಶಿಕ ಅಧಿಕಾರಿ ಯಶವಂತ ಶಹನಾಯಿ, ಚಿತ್ರನಟ ಯುವರಾಜ್ ಕುಮಾರ್, ಕೇಂದ್ರೀಯ ವಿದ್ಯಾಲಯದ ಉಪ ಆಯುಕ್ತ ಹಾಗೂ ಮುಖ್ಯಸ್ಥರಾದ ಶೇಖ್ ತಾಜುದ್ದೀನ್, ಬೆಂಗಳೂರು ದೂರದರ್ಶನ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಎ ಹನುಮಂತು, ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಬಿಎ ಕೇಶವಮೂರ್ತಿ ಸಾಕ್ಷಿಯಾದರು. ಜೊತೆಗೆ ದೂರದರ್ಶನ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕ ಕೆಎಸ್ ಶ್ರೀಯಶ್, ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕ ಚಿನ್ನಸ್ವಾಮಿ, ಕಾರ್ಯಕ್ರಮ ನಿರ್ವಾಹಕ ಜಿ ಹರೀಶ್ ಕುಮಾರ್ ಮಾಲೂರು, ಇಂಜಿನಿಯರಿಂಗ್ ವಿಭಾಗದ ಉಪನಿರ್ದೇಶಕ ಸತೀಶ್, ಹಿರಿಯ ಆಡಳಿತ ಅಧಿಕಾರಿ ಅಶ್ವಿನಿ ಮತ್ತಿತರರು ಭಾಗಿಯಾದರು. ಈ ವೇಳೆ ಗಣ್ಯರು ಮಕ್ಕಳೊಂದಿಗೆ ಬೆರೆಯುವ ಮೂಲಕ ಯೋಗ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದರು. ಮಕ್ಕಳು ವಿವಿಧ ಭಾವಭಂಗಿಯ ಯೋಗಾಸನಗಳನ್ನು ಮಾಡಿ ತಮ್ಮ ಕೌಶಲ್ಯ ಮೆರೆದರು. ಇದೇ ವೇಳೆ ಹಮ್ಮಿಕೊಂಡಿದ್ದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಕ್ಕಳು ಯೋಗ ಮತ್ತು ಯೋಗದ ಮಹತ್ವ ಸಾರುವ ಚಿತ್ರಗಳನ್ನು ಬಿಡಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದರು. ಬಳಿಕ ಉತ್ತಮ ಚಿತ್ರಗಳನ್ನು ರಚಿಸಿದ ಮಕ್ಕಳಿಗೆ ಗಣ್ಯರು ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಿದರು. ತೀರ್ಪುಗಾರರಾಗಿ ಭಾಗಿಯಾದ ದೂರದರ್ಶನ ಕೇಂದ್ರದ ನಿವೃತ್ತ ಸಿಬ್ಬಂದಿ ಸತೀಶ್ ಅವರನ್ನು ಸನ್ಮಾನಿಸಲಾಯಿತು. ಬಳಿಕ ಯುವರಾಜ್ ಕುಮಾರ್, ವಿದ್ಯಾರ್ಥಿ ಜೀವನ ಅತ್ಯಂತ ಅಮೂಲ್ಯ ಸಮಯವಾಗಿರುತ್ತದೆ. ಮಕ್ಕಳು ಯೋಗದ ಜೊತೆಗೆ ದೊಡ್ಡ ದೊಡ್ಡ ಕನಸು ಕಂಡು not just yoga, anything like fitness alli agli, whatever sports you're playing as kids, always try to play some sport, always try to be active because futurely yavatidrunu your body is what is going to keep you going every day. So ನಾನು ಜಾಸ್ತಿ ಮಾತಾಡ್ತಾ ಹಂಗೆ ಹೊಟ್ಟೆ ನಿದ್ದೆ ಬರ್ತಾ ಇದೆ, ನಮ್ಗೆ ಹಂಗೆ ಕಾಣಿಸ್ತಿದೆ. ಸೊ ನಾನು ಜಾಸ್ತಿ ಮಾತಾಡಲ್ಲ. ಆ್ಯಂಡ್ ಸಾರಿ ಇಫ್ ಐ ಬೋರ್ಡ್ ಎನಿ ಆಫ್ ಯು ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಲೈಫಲ್ಲಿ ಖುಷಿಯಾಗಿರಿ ಯಾವಾಗಲೂ. ಯಶವಂತ ಶಹನಾಯಿ, ಜೂನ್ 21ರಂದು ವಿಶ್ವದಾದ್ಯಂತ ನಡೆಯುವ ಯೋಗ ದಿನವನ್ನು ಪೂರ್ವಭಾವಿಯಾಗಿ ಕೇಂದ್ರೀಯ ವಿದ್ಯಾಲಯದಲ್ಲಿ ಆಚರಿಸಲಾಗುತ್ತಿದೆ. ಯೋಗ ದೇಹದೊಳಗಿನ ಮನಸ್ಸನ್ನು ತರಬೇತಿಗೊಳಿಸುವ ಮೂಲಕ ವ್ಯಕ್ತಿಯನ್ನು ಕೌಶಲ್ಯಗೊಳಿಸುತ್ತದೆ. ನಿತ್ಯ ಅಧ್ಯಯನ ಮಕ್ಕಳ ಮೂಲಮಂತ್ರವಾಗಲಿ ಎಂದು ಕರೆ ನೀಡಿದರು. ಸೊ ನಾನು ನಿಮಗೆ ಐ ವಾಂಟ್ ಟು ಟೆಲ್ ಯು ಅ ಡಿಫರೆಂಟ್ ಆಸ್ಪೆಕ್ಟ್, ಅನ್ ಅಂಡರ್ ಅಪ್ರಿಷಿಯೇಟೆಡ್ ಆಸ್ಪೆಕ್ಟ್. ಶಿಸ್ತು ಅಂದ್ರೆ ಏನು? ಯಾವುದೋ ಒಂದು ಆ್ಯಕ್ಟಿವಿಟಿನ ಬದ್ಧತೆಯಿಂದ ಮಾಡ್ತಕ್ಕಂಥದ್ದು. ಈಗ ನಾವು ಓಡ್ತಾ ಇದ್ದರೆ ಡೈಲಿ ಎದ್ದು ಓಡೋವಂಥದ್ದು, ಜಾಗಿಂಗ್ ಮಾಡಿದ್ರೆ ಅಥವಾ ವೆಯ್ಟ್ ಲಿಫ್ಟಿಂಗ್, ಜಿಮ್ಮಿಂಗ್, ವಾಟ್ ಎವರ್ ಇಟ್ ಇಸ್, ಸ್ವಿಮ್ಮಿಂಗ್. ಕೆಎಸ್ ಶ್ರೀಯಶ್, ಯೋಗ ಭಾರತದ ಪರಂಪರೆ ನೀಡಿರುವ ಅಮೂಲ್ಯ ಆಸ್ತಿಯಾಗಿದೆ. ನಿತ್ಯ ಕನಿಷ್ಠ 50 ನಿಮಿಷವಾದರೂ ಯೋಗ ಮಾಡುವ ಮೂಲಕ ಮನಸ್ಸು ಮತ್ತು ದೇಹವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳುವಂತೆ ತಿಳಿಸಿದರು. India is the root to that is coming from ancient roots. It doesn't only build the body but also builds your mind. So yoga as a way of life, we would like to practice yoga on a daily basis just for 5 minutes, 10 minutes. It also includes your normal breathing, inhalation and exhalation as a yoga teacher has suggested. So I would request everyone to take up yoga as a way of life. ದೂರದರ್ಶನದೊಂದಿಗೆ ಶೇಖ್ ತಾಜುದ್ದೀನ್, ಭಾರತ ಪುರಾತನ ಕಾಲದಿಂದಲೂ ಮುಂದುವರಿಸಿಕೊಂಡು ಬಂದಿರುವ ಯೋಗವನ್ನು ಜಗತ್ತಿಗೆ ಪರಿಚಯಿಸಿದೆ. ಮಕ್ಕಳು ಯೋಗ ದಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಎಂದು ಹೇಳಿದರು.
Yoga is a great treasure of Indian civilization. This is what India is given to the whole world. So this is International Yoga Day. Every year we are celebrating on 21st June. It's a great moment, and it interests on every citizen that yoga should be propagated and yoga should be practiced, so that we are very happy to conduct. ವಿದ್ಯಾರ್ಥಿನಿ ಶ್ರೇಯ ಪ್ರತಿ ವರ್ಷ ಶಾಲೆಯಲ್ಲಿ ಯೋಗ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಯೋಗ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. This year we have combined with all the students and we have brought KVS to great heights by presenting yoga from our school. Yoga is a way of life for a healthy well-being. It has been practiced in India for a long time and we are trying to give it for our future too. ಮತ್ತೋರ್ವ ವಿದ್ಯಾರ್ಥಿನಿ ಶ್ರಾವ್ಯ ಒತ್ತಡದ ಆಧುನಿಕ ಜೀವನದಲ್ಲಿ ಯೋಗದಿಂದ ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ಹೇಳಿದರು. So this yoga event, which is taken initiative, is a very good initiative for people to focus more about their health and well-being. Students nowadays, they have a lot of pressure, both academically and in their career aspects as well. And this initiative is a really good one to, take the pressure down for a bit and ask the students to stop and, relax for a bit, which doesn't only improve their health and well-being, but also their academic well-being as well. ಒಟ್ಟಿನಲ್ಲಿ ಯೋಗಕ್ಕೆ ಮಲ್ಲೇಶ್ವರದ PM ಶ್ರೀ ಕೇಂದ್ರೀಯ ವಿದ್ಯಾಲಯ ವೇದಿಕೆಯಾಗಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ಗಮನ ಸೆಳೆಯಿತು.